ಹಲೋ ಫ್ರೆಂಡ್ಸ್, ನೋಡಿ ಇದು ನಮ್ಮ ತೋಟದಲ್ಲಿ ಈಗ ಸೆಕೆಗಾಲ ಅಲ್ವಾ, ತುಂಬ ದ್ರಾಕ್ಷಿ ಫ್ರೂಟ್ಸ್ ಫ್ಲವರ್ಸ್ ಎಲ್ಲ ಆಗಿದೆ. ಇದು ಡೇಲಿಯಾ ನಮ್ಮ ತೋಟದಲ್ಲಿ ಇರೋದು. ಇದು ನಮ್ಮ ಕೊಂಡೆ ಹೂ ಅಂತ ಹೇಳೋದು. ತುಂಬ ಚೆನ್ನಾಗಿದೆ ಕಲರ್. ಕೆಲವೆಲ್ಲ ನಾವು ಕಟ್ ಮಾಡಿದೆವು, ಹಾಗೆ ಹೂಗಳನ್ನೆಲ್ಲ ಫ್ರೆಂಡ್ಸಿಗೆಲ್ಲ ಕೊಟ್ಟೆವು. ಇದು ಫ್ಲವರ್ಸ್ ನಾವು ನೆಟ್ಟದಲ್ಲ, ಮೊದಲೇ ಇತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಗಿದೆ. ಈ ಫ್ಲವರ್ ಕೂಡ ನೋಡಿ ಎಷ್ಟು ಚೆಂದ ಇದೆ ಕಲರ್. ಮತ್ತು ಲೆಮನ್ ಟ್ರೀ ಉಂಟು ನಮ್ಮ ತೋಟದಲ್ಲೇ. ನಾವು ಬಾಡಿಗೆಗೆ ಇರುವುದಿಲ್ಲ ನ್ಯೂಜಿಲ್ಯಾಂಡಲ್ಲಿ, ಆದರೆ ಕೂಡ ಅವರೇ ನೆಟ್ಟದ್ದು ಮೊದಲು ಅವರು ಓನರ್ಸ್. ಹಾಗೆ ನಾವು ತೆಗಿಬೋದು. ಮತ್ತು ತರಕಾರಿ ಗಿಡ ಉಂಟು ನೋಡಿ, ಕೆಲವೆಲ್ಲ ಬೀನ್ಸದ್ದು ಗಿಡಗಳು ನಾವು ಹಾಕಿದ್ದೆವು, ಅದೆಲ್ಲ ಆಗಿದೆ. ಅಲೋವೇರಾ, ಮತ್ತು ಇದು ಕುಂಬಳಕಾಯಿದ ಗಿಡ, ಅದರಲ್ಲಿ ಸ್ಮಾಲ್ ಕುಂಬಳಕಾಯಿ ಆಗಿದೆ. ಇದು ನೋಡಿ ಪೇರಳೆ, ಅದು ಸ್ಮಾಲ್ ಪೇರಳೆ, ಇಲ್ಲಿ ಅದು ಚೆರಿ ಪೇರಳೆ. ತುಂಬ ಒಳ್ಳೆ ಉಂಟು ವೆದರ್ ಇವತ್ತು. ನೋಡಿ ಇದರಲ್ಲಿ ಯೆಲ್ಲೋ ಕಲರ್ ಸ್ಮಾಲ್ ಅಂದರೆ ಚೆರಿ ಪೇರಳೆ ಆಗುತ್ತೆ. ಚೆರಿ ಗುವಾವಾ ಅಂತ ಹೇಳ್ತಾರೆ, ಗುವಾವಾ ಅಂತ. ಯೆಲ್ಲೋ ಕಲರ್ ಅದು ಆ ಟ್ರೀ. ಇದು ನೋಡಿ, ಇದು ದ್ರಾಕ್ಷಿಯದ್ದು. ಇದು ತೋರಿಸ್ಲಿಕ್ಕಾಗಿ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿದ್ದು. ನೋಡಿ ಇದು ಗ್ರೇಪ್ಸ್ ನಮ್ಮದೇ ತೋಟದಲ್ಲಿ ಇರೋದು. ಈ ಸಲ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ದು, ಹಾಗೆ ತುಂಬ ಚೆನ್ನಾಗಿ ಆಗಿದೆ. ಲಾಸ್ಟ್ ಇಯರ್ ನಾವು ಹಾಗೆ ಬಿಟ್ಟದ್ದು, ಆದರೂ ಕೂಡ ಒಂದು 10+ kg ಆಗಿತ್ತು. ತಿನ್ನಲಿಕ್ಕೆ ಆಗದೆ ಅಷ್ಟೊಂದು ನನ್ನ ಕಲೀಗ್ಸ್ಗೆ ಎಲ್ಲರಿಗೆ ಕೊಟ್ಟು ನಂತರ ವೈನ್ ಹಾಕಿಟ್ಟಿದ್ದೆ. ಹಾಗೆ ಆ ವೈನ್ ತುಂಬ ಇದೆ. ಹಾಗೆ ಈ ಸಲ ಏನು ಮಾಡೋದು ಗೊತ್ತಿಲ್ಲ. ಇನ್ನೂ ಕೂಡ ಡಿಫ್ರೆಂಟ್ ಫ್ರೆಂಡ್ಸಿಗೆ ಕೊಡಬೇಕು ಅಷ್ಟೇ. ಇಷ್ಟೊಂದು ಒಬ್ಬರೇ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗೆ ಓಕೆ, ನೋಡಿ ತುಂಬ ದ್ರಾಕ್ಷಿ ಆಗಿದೆ. ಖುಷಿ ಆಗುತ್ತೆ ನಮ್ಮದೇ ತೋಟದಲ್ಲಿ ಬೆಳೆದ ಹಣ್ಣು ಹಂಪಲುಗಳನ್ನು ತಿನ್ನಲಿಕ್ಕೆ. ನಾವೇನು ಅದಕ್ಕೆ ಕೀಟನಾಶಕಗಳನ್ನು ಅದೆಲ್ಲ ಹಾಕೋದಿಲ್ಲ, ಆದರೆ ಕೂಡ ಬೆಳೆಯುತ್ತೆ. ಅರಸಿನದ್ದು ನೋಡಿ, ಇದು ಅರಸಿನದ್ದು ಲೀವ್ಸ್ ಪ್ಲ್ಯಾಂಟ್ ಎಲ್ಲ ನಾನು ನೆಟ್ಟದ್ದು. ಆ್ಯಕ್ಚುಲಿ ಹೋಲ್ ಅರಸಿನ ಹಾಕಿದ್ದು, ಅದು ನಾವೆಂತಾದರೂ ಊರದ ಪದಾರ್ಥಗಳನ್ನು ಮಾಡುವಾಗ ಬಳಸ್ಬೋದು ಅಂತ. ಇದು ಸ್ಟ್ರಾಬೆರಿ ಗಿಡ, ಅರಸಿನದ್ದು ಗಿಡ ಇದೆ. ಮತ್ತು ನಂತರ ಸಿಲ್ವರ್ ಬೀಟ್ ಅಂತ ಇದೆ. ಅದು ಒಂದು ಟೈಪದ್ದು ಸೊಪ್ಪು ತರಕಾರಿ. ಅದು ಕಟ್ ಮಾಡಿದಷ್ಟು ಸೊಪ್ಪು ಮತ್ತೆ ಬೆಳೆಯುತ್ತೆ. ಇದು ಬ್ರಿಂಜಾಲ್, ಬದನೆಕಾಯಿ, ಗ್ರೀನ್ ಕಲರದ್ದು. ಮತ್ತು ಕುಂಬಳಕಾಯಿ ಗಿಡ. ಮತ್ತು ಇದು ಪತ್ರೊಡೆಗೆ ಬಳಸ್ತಾರೆ, ಪತ್ರೊಡೆ ಅಂತ ನಾವು ಮಾಡ್ತೇವೆ ಊರಲ್ಲಿ. ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನು ಹೇಳ್ತಾರಂತ. ನಂತರ ಟೊಮೆಟೊದ್ದು ಗಿಡ ಉಂಟು. ಇದೊಂದು ಪೇರಳೆದು ಗಿಡ ಉಂಟು. ಇದು ನೋಡಿ ನನ್ನ ಮಗ ನನ್ನ ಹಿಂದ್ಗಡೆ ಬರ್ತಾ ಇದ್ದಾನೆ ವಿಡಿಯೋ ತೆಗೆಯುವಾಗ. ಹಾಗೆ ಗುಲಾಬಿ ಗಿಡ ಉಂಟು. ಇದು ಪಪ್ಪಾಯದ್ದು ಗಿಡ. ಆ್ಯಕ್ಚುಲಿ ಪಪ್ಪಾಯ ಆಗೋದಿಲ್ಲ, ಅದರಲ್ಲಿ ಲಾಸ್ಟ್ ಇಯರ್ ಆಗಲಿಲ್ಲ. ಇದೊಂದು ಪ್ಯಾಷನ್ ಫ್ರೂಟ್ ಅಂತ, ಒಂದು ಜ್ಯೂಸ್ ಎಲ್ಲ ಮಾಡೋದು ಫ್ರೂಟ್ಸ್. ಇದು ಮಜ್ಜಿಗೆ ಸೊಪ್ಪು, ಪುದೀನ ಉಂಟು, ಪಾಲಕ್, ನಂತರ ಸೇವಂತಿಗೆ ಗಿಡ ಉಂಟು, ನಂತರ ಪಾಸ್ಲಿ ಅಂತ ಹರ್ಬ್ಸ್ ಅದು ಗಿಡ ಕೆಲವೆಲ್ಲ ಉಂಟು. ಇದು ವೀಳ್ಯದೆಲೆ, ಇದು ಕರಿ ಲೀವ್ಸ್ ಅದು ನೋಡಿ, ಗೊಂಡೆ ಹೂದು ಎಲ್ಲ ಫ್ಲವರ್ಸ್ ಮತ್ತು ಫ್ರೂಟ್ಸ್ ಎಲ್ಲ ತುಂಬ ಆಗಿದೆ. ಈಗ ಸೆಕೆಗಾಲ ಅಲ್ವಾ, ಹಾಗೆ ಚಳಿಗಾಲದಲ್ಲಿ ತುಂಬ ಜೋರು ಚಳಿ ಇರೋದ್ರಿಂದ ಕೆಲವೆಲ್ಲ ಥಿಂಗ್ಸ್ ಆಗೋದಿಲ್ಲ, ಆದರೆ ಸೆಕೆಗಾಲದಲ್ಲಿ ತುಂಬ ಆಗುತ್ತೆ. ಇದು ರೆಡ್ ಆ್ಯಪಲ್ ಆ್ಯಕ್ಚುಲಿ ರೆಡ್ ಆಗುತ್ತೆ. ಥ್ಯಾಂಕ್ ಯು.